ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿದ್ದೀರಾ ಅಂತ. ನಾನು ವಿನಯ ಮೆಸ್ತಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಇಲ್ಲಿ ಬೆಳಗ್ಗೆ 4 ಗಂಟೆ. ಸೊ ನಾವು 3 ಗಂಟೆಗೆ ಎದ್ದಿನೇ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ನಮಗೆ ಫ್ಲೈಟ್ ಇರೋದು ಇವತ್ತು 5:30ಗೆ ಬೆಳಗ್ಗೆ. ಆ್ಯಂಡ್ ಈಗ 4 ಗಂಟೆ ಆದರೂ ಕೂಡ ನಾವು ಇನ್ನೂ ಮನೇಲೇ ಇದ್ದೀವಿ. ಯಾಕಂದರೆ ನಮ್ಮ ಮನೆಯಿಂದ ಏರ್ಪೋರ್ಟ್ ಹೋಗೋಕ್ಕೆ ನಮಗೆ ಜಸ್ಟ್ 10 ಮಿನಿಟ್ಸ್ ಬೇಕು ಅಷ್ಟೇ. ಸೊ ಇಲ್ಲಿ ನೀವು ನೋಡ್ಬೋದು, ಇವಾಗ ನಮ್ಮ ಕ್ಯಾಬ್ ಬಂದಿದೆ. ಇಲ್ಲಿ ನಮಗೆ ಕ್ಯಾಬ್ ಮನೆ ಹತ್ರ ಬಂದಿದ್ದು ಎಕ್ಸಾಕ್ಟ್ಲಿ 4:15ಗೆ ಆ್ಯಂಡ್ ಇವಾಗ 4:25 ಆಗಿದೆ. ಸೊ ಜಸ್ಟ್ 10 ಮಿನಿಟ್ಸಲ್ಲಿ ನೋಡಿ ನಾವು ಅಷ್ಟು ಬೇಗ ಇಲ್ಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ ಆಲ್ರೆಡಿ. ಅರ್ಲಿ ಮಾರ್ನಿಂಗ್ ಅಲ್ವಾ, ಜಾಸ್ತಿ ಟ್ರಾಫಿಕ್ ಏನೂ ಇರಲ್ಲ. ಸೊ ಅದಕ್ಕೆ ಜಸ್ಟ್ 10 ಮಿನಿಟ್ಸಲ್ಲಿ ಇವತ್ತು ರೀಚ್ ಆಗಿದ್ದೀವಿ. ಆ್ಯಂಡ್ ಟ್ರಾಫಿಕ್ ಎಲ್ಲ ಜಾಸ್ತಿ ಇದ್ದರೆ 15 to 20 ಮಿನಿಟ್ಸ್ ಆಗುತ್ತೆ ನಮಗೆ, ಜಾಸ್ತಿ ಅಂದರೆ. Drop off Raghavendra. ಏರ್ಪೋರ್ಟ್ ರೀಚ್ ಆಗಿದ್ದು 4:25ಗೆ ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 5 o'clock ಆಗಿದೆ. ಸೊ ನಮಗೆ 35 ಮಿನಿಟ್ಸ್ ಬೇಕಾಯಿತು ಬ್ಯಾಗೇಜ್ ಡ್ರಾಪ್ ಮಾಡೋಕ್ಕೆ ಆ್ಯಂಡ್ ಸೆಕ್ಯೂರಿಟಿ ಚೆಕಿಂಗ್ ಮಾಡೋಕ್ಕೆ. ಸೊ ಅದೆಲ್ಲ ಆದಮೇಲೆ ಇವಾಗ ನಾವು ಇಲ್ಲಿ ಬರ್ತಾ ಇದ್ದೀವಿ ಗೇಟ್ ನಂಬರ್ ಹುಡ್ಕೊಂಡು. ತುಂಬಾ ಕ್ರೌಡ್ ಇದೆ ಇವತ್ತು, ಅದಕ್ಕೆ ತುಂಬಾ ಟೈಮ್ ತೊಗೊಳ್ತಾ ಇದ್ದಾರೆ ಅವರು. ನೀವು ನೋಡ್ಬೋದು ಬೆಳಗ್ಗೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಟ್ರಾವೆಲ್ ಮಾಡೋರು. ನಿಮ್ಗೆಲ್ರಿಗೂ ಕ್ಯೂರಿಯಾಸಿಟಿ ಇರ್ಬೋದು, ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲಿ ಹೋಗ್ತಾ ಇದ್ದೀವಂತ. ನಾವು ಹೋಗ್ತಾ ಇರೋದು ಮಯಾಮಿ ಅನ್ನೋ ಪ್ಲೇಸಿಗೆ. ಸೊ ಅದು ಇರೋದು ಫ್ಲೋರಿಡಾ ಅನ್ನೋ ಸ್ಟೇಟಲ್ಲಿ. ಫ್ಲೋರಿಡಾ ಅನ್ನೋ ಸ್ಟೇಟ್ ನಮ್ಮ ಕೋಸ್ಟಲ್ ಕರ್ನಾಟಕ ಇದ್ದ ಹಾಗೆ. ಸೊ ಆ ಸ್ಟೇಟಲ್ಲಿ ತುಂಬಾ ಬೀಚಸ್ಗಳಿವೆ ಆ್ಯಂಡ್ ಅಲ್ಲಿಯ ಕ್ಲೈಮೇಟ್ ಬಂದ್ಬಿಟ್ಟು ಯಾವಾಗಲೇ ಹ್ಯೂಮಿಡ್ ಆಗಿರುತ್ತೆ. ಇವತ್ತಿನ ಫ್ಲೈಟ್ ತುಂಬಾ ಫುಲ್ ಆಗಿದೆ, ಒಂದು ಸೀಟ್ ಕೂಡ ಫ್ರೀ ಇಲ್ಲ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಮ್ಮ ಬ್ಯಾಗೇಜ್ ಇಡೋಕ್ಕೂ ಕೂಡ ಜಾಗ ಇರಲಿಲ್ಲ, ಅದಕ್ಕೆ ಏರ್ ಹೋಸ್ಟ್ರೆಸ್ ಎಲ್ಲ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಫ್ಲೈಟ್ ಆನ್ ಟೈಮ್ ಇತ್ತು ಆ್ಯಂಡ್ ಇವಾಗ ಟೇಕ್ ಆಫ್ ಆಗಿದೆ. ಸೊ ಹೊರಗಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಟೇಕ್ ಆಫ್ ಆದಮೇಲೆ ಇಲ್ಲಿ ಇರುವಂಥ ಲೈಟ್ಸ್ ಎಲ್ಲ ಅವರೇ ಆಫ್ ಮಾಡ್ತಾರೆ. ಯಾಕಂದರೆ ಇವಾಗ 5:30 ಅಲ್ವಾ ಬೆಳಗ್ಗೆ, ಈ ಟೈಮಿಗೆ ಎಲ್ಲರೂ ಮಲ್ಕೊಂಡಿರ್ತಾರೆ. ಸೊ ಅದಕ್ಕೆ ಅವರು ಈ ಲೈಟ್ ಎಲ್ಲ ಆಫ್ ಮಾಡ್ತಾರೆ. ಎಲ್ಲರೂ ಇಲ್ಲಿ ಮಲ್ಕೊಂಡಿದ್ದಾರೆ, ಆದರೆ ನಾನು ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದೀನಂತ. ಸೊ ನಾನಿಲ್ಲಿ ವೈಫೈ ಕನೆಕ್ಟ್ ಮಾಡಿ ಮೂವಿನ ನೋಡ್ತಾ ಇದ್ದೀನಿ. ಸೊ ಯಾವ ಮೂವಿ ನೋಡೋಣ ಅಂತ ಇಲ್ಲಿ ಡಿಸೈಡ್ ಮಾಡ್ತಾ ಇದ್ದೀನಿ. ಸೊ ನಾವು ಟ್ರಾವೆಲ್ ಮಾಡ್ತಾ ಇರೋದು ಬಂದುಬಿಟ್ಟು ಅಮೆರಿಕನ್ ಏರ್ಲೈನ್ಸ್ ಅಂತ. ಸೊ ಇವಾಗ ನಾನು ಇಲ್ಲಿ ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಮೂವಿ ನೋಡ್ತಾ ಇದ್ದೀನಿ, ಹೊಸ ಮೂವಿ ಇದು. ಇವಾಗ ಟೈಮ್ ಬೆಳಗ್ಗೆ 6 ಗಂಟೆ. ಸೊ ನೀವು ನೋಡ್ಬೋದು 6 o'clockಗೆ ಹೊರಗಡೆ ಎಷ್ಟು ಚೆನ್ನಾಗಿದೆ ನೋಡಿ, ಇನ್ನೂ ಸನ್ರೈಸ್ ಆಗಿಲ್ಲ. ಫೈನಲಿ ನೋಡಿ ಇವಾಗ ಸನ್ರೈಸ್ ಆಗಿದೆ. ಈ ಸನ್ರೈಸ್ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 6:30. ಸೊ 6:30ಗೆ ಸನ್ರೈಸ್ ಆಗಿದೆ. ಆ್ಯಂಡ್ ಕಲರ್ಸ್ ನೋಡಿ ತುಂಬಾ ಚೆನ್ನಾಗಿ ಇಲ್ಲಿ ಒಳಗಡೆ ನಮಗೆ ಡೈರೆಕ್ಟ್ ರೇಸ್ ಬೀಳ್ತಾ ಇದೆ. ಮಿಯಾಮಿ ಟ್ರಿಪ್ ಬಂದುಬಿಟ್ಟು ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಟ್ರಿಪ್. ಸೊ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದು February 28ಗೆ. ಇಲ್ಲಿ ನಮಗೆ ಫ್ಲೈಟಲ್ಲಿ ಜ್ಯೂಸ್ ಕೊಟ್ಟಿದ್ದಾರೆ, ಇದು ಕಾಂಪ್ಲಿಮೆಂಟ್ರಿ. ಆ್ಯಂಡ್ ಜ್ಯೂಸ್ ಜೊತೆಗೆ ಬಿಸ್ಕೆಟ್ ಪ್ಯಾಕ್ ಕೊಟ್ಟಿದ್ದಾರೆ, ಚಿಕ್ಕದಾದ ಒಂದು ಪ್ಯಾಕೆಟ್. ಆ್ಯಂಡ್ ಜ್ಯೂಸ್ ಆ್ಯಂಡ್ ಟೀ ಕಾಫಿ ಎಲ್ಲ ಕೂಡ ಇರುತ್ತೆ, ನಮಗೆ ಏನು ಬೇಕಾದರೂ ನಾವು ಕೇಳ್ಬೋದು. ಇವಾಗ ಟೈಮ್ ಆಲ್ಮೋಸ್ಟ್ 7 ಗಂಟೆ ಆಗಿದೆ ಆ್ಯಂಡ್ ಕೆಲವರೆಲ್ಲ ಎದ್ದಿದ್ದಾರೆ. ಬಟ್ ಇಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ಮಲಗಿದ್ದಾರೆ. ಸೊ ಅದಕ್ಕೆ ನಾನು ಮೂವಿನ ಇನ್ನೂ ನೋಡ್ತಾನೆ ಇದ್ದೀನಿ. ಆ್ಯಂಡ್ ನಿಮಗೆ ನಾನು ಇಲ್ಲಿ ಇನ್ ಫ್ಲೈಟ್ ಏನೆಲ್ಲ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇನ್ ಫ್ಲೈಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಅಂತ ಈ ಥರ ಒಂದು ಇರುತ್ತೆ. ಆ್ಯಂಡ್ ವೈಫೈ ಕನೆಕ್ಷನ್ ಕೂಡ ಇರುತ್ತೆ. ನಾವು ವೈಫೈ ಕನೆಕ್ಟ್ ಮಾಡಿ ನಮಗೆ ಮೂವೀಸ್ ಯಾವುದಾದ್ರೂ ಬೇಕಾದರೆ, TV ಸೀರೀಸ್, ಮ್ಯೂಸಿಕ್ ಎಲ್ಲ ನೋಡಬೇಕಾದ್ರೆ ಇಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಕಾಂಪ್ಲಿಮೆಂಟ್ರಿ ಬೆವರೇಜಸ್ ಆ್ಯಂಡ್ ಸ್ನ್ಯಾಕ್ ಅಂತ ಹೇಳಿದ್ನಲ್ಲ, ಅದು ಕೂಡ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಕೋಕ್ ಇರುತ್ತೆ, ಸ್ಪ್ರೈಟ್, ಟೀ, ಕಾಫಿ ಎಲ್ಲ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಸ್ನ್ಯಾಕ್ಸ್ ಕೂಡ ಆಪ್ಷನ್ಸ್ ಇರುತ್ತೆ. ಸೊ ಈ ಥರದ ಎಲ್ಲ ಒಂದು ಸೀಟ್ ಮೇಲೆ ಇರುತ್ತೆ. ನಾವು ಅದನ್ನು ನೋಡಿ ನಮಗೆ ಏನು ಬೇಕೋ ಅದು ಇಷ್ಟ ಇದ್ದರೆ ನಾವು ಹೇಳ್ಬೋದು ಅವ್ರ ಹತ್ರ. ಆ್ಯಂಡ್ ಈ ಥರ ಒಂದು ವೇಸ್ಟ್ ಅಂತ ಈ ಥರ ಒಂದು ಕವರ್ ಥರ ಇರುತ್ತೆ. ಇದರಲ್ಲಿ ನಮಗೆ ಥ್ರೋ ಅಪ್ ಆದರೆ ನಾವು ಥ್ರೋ ಅಪ್ ಮಾಡ್ಬೋದು. ಏನಾದರೂ ವೇಸ್ಟ್ ನಮ್ಮ ಹತ್ರ ಇದ್ರೆ ಲೈಕ್ ಟಿಶ್ಯೂ ಪೇಪರ್ ಆರ್ ಕೋಕೋ ಕೋಲಾ ಟಿನ್ ಆರ್ ಚಾಕ್ಲೇಟ್ ರ್ಯಾಪರ್ಸ್ ಇದ್ರೂ ಕೂಡ ಇದರಲ್ಲಿ ಬಿಸಾಡ್ಬೋದು.
ಈಗ ಮೇಲ್ಗಡೆಯಿಂದ ನಮಗೆ ಕೆಳಗೆ ಇರುವಂಥ ಲ್ಯಾಂಡ್ ಕಾಣಿಸ್ತಾ ಇದೆ. ಸೊ ಲ್ಯಾಂಡ್ ಕಾಣಿಸಿದ್ರೆ ನಮ್ಮ ಲ್ಯಾಂಡಿಂಗ್ ಟೈಮ್ ಹತ್ರ ಬಂದ ಹಾಗೇನೆ. ಸೊ ಮೇಲ್ಗಡೆಯಿಂದ ವ್ಯೂ ಹೀಗಿದೆ ನೋಡಿ. ಮೇಲ್ಗಡೆಯಿಂದ ಕೆಳಗಡೆ ಇರುವಂಥ ವ್ಯೂ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಈಗ ಸ್ವಲ್ಪ ಪ್ಲೇನ್ ನೋಡಿ, ಸ್ವಲ್ಪ ಟಿಲ್ಟ್ ಆದ ಹಾಗೆ ಕಾಣಿಸ್ತಾ ಇದೆ ಸ್ವಲ್ಪ ಫೀಲಿಂಗ್. ಆ್ಯಂಡ್ ಕೆಳಗಡೆ ನೋಡಿ ಎಷ್ಟು ಇದು ಒಂಥರ ವಾಟರ್ ಬಾಡೀಸೇ ಜಾಸ್ತಿ ಇದೆ. ಮಿಯಾಮಿ ಅಲ್ವಾ, ಇಲ್ಲಿ ಬೀಚಸ್ಗಳೇ ಜಾಸ್ತಿ ಇರೋದು. ಈಗ ನಿಮಗೆ ಎಂಟೈರ್ ಮಿಯಾಮಿ ಕಾಣಿಸ್ತಾ ಇದೆ ಮೇಲ್ಗಡೆಯಿಂದ. ಆ್ಯಂಡ್ ಕೆಳಗೆ ನೀವು ನೋಡ್ತಾ ಇರೋದು ಇದೆಲ್ಲ ಬಿಲ್ಡಿಂಗ್ಸ್ಗಳು. ಆ್ಯಂಡ್ ಇವಾಗ ಕ್ಲೋಸಪ್ ವ್ಯೂ ನೋಡಿ. ಸೊ ಇದು ಏರ್ಪೋರ್ಟ್ ಏರಿಯಾ ಆ್ಯಂಡ್ ಇಲ್ಲಿ ಇರುವಂಥ ರೆಸಿಡೆನ್ಷಿಯಲ್ ಏರಿಯಾ ಕೂಡ ಇದೆ. ಅಲ್ಲಿಯ ಬಿಲ್ಡಿಂಗ್ಸ್ ಆಗಿರ್ಬೋದು, ಮನೆ, ಆಫೀಸ್ ಏರಿಯಾ ಅದೆಲ್ಲ ನೀವು ನೋಡ್ಬೋದು. ಇವಾಗ ನಾವು ಮಿಯಾಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಂಟರ್ ಆಗಿದ್ದೀವಿ. ಸೊ ಮೇಲ್ಗಡೆಯಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲ್ಯಾಂಡಿಂಗ್ ಆಗುವಾಗ. ಆ್ಯಂಡ್ ನನ್ನ ಎಲ್ಲ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ನೋಡಿ, ನೀವು ಕೂಡ ಎಂಜಾಯ್ ಮಾಡಲಿ ಅಂತ. ಈಗ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ. ಆ್ಯಂಡ್ ಲ್ಯಾಂಡ್ ಆಗುವಾಗ ಸೌಂಡ್ ತುಂಬಾ ಇರುತ್ತೆ ಇಲ್ಲಿ, ನಾಯ್ಸ್. ಬಟ್ ಅದನ್ನೆಲ್ಲ ನಾನು ಮ್ಯೂಟ್ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಶೆಕಿ ಥರ ಇದೆ ನೋಡಿ, ಯಾಕಂದರೆ ಅದು ಜರ್ಕ್ ಥರ ಆಗುತ್ತೆ ಒಂದ್ಸಲಿ ಅದು ಲ್ಯಾಂಡ್ ಟಚ್ ಆದಾಗ. ಆ್ಯಂಡ್ ಒಂದ್ಸಲಿ ಟಚ್ ಆದಮೇಲೆ ಅವರು ಈ ಥರ ಸ್ಲೋ ಆಗಿ ಕರ್ಕೊಂಡು ಹೋಗ್ತಾರೆ. ನೀವು ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಸ್ಲೋ ಆಗಿ ಹೋಗ್ತಾ ಇದ್ದಾರಂತ ಒಂದ್ಸಲಿ ಲ್ಯಾಂಡ್ ಆದಮೇಲೆ. ನಾವು ಫ್ಲೈ ಮಾಡಿದ್ದು ಅಮೆರಿಕನ್ ಏರ್ಲೈನ್ಸಿಂದ. ಸೊ ಅಮೆರಿಕನ್ ಏರ್ಲೈನ್ಸ್ ಅವರ ಒಂದು ಡಿಫ್ರೆಂಟ್ ಸಪ್ರೇಟ್ ಆದ ಟರ್ಮಿನಲ್ ಇರುತ್ತೆ. ಸೊ ಆ ಟರ್ಮಿನಲಲ್ಲಿ ಬಂದು ಅವರ ಎಲ್ಲ ಅಮೆರಿಕನ್ ಫ್ಲೈಟ್ಸ್ ಎಷ್ಟು ಇರುತ್ತೆ ಅವರು ಅಲ್ಲಿ ಬಂದು ಪಾರ್ಕ್ ಮಾಡ್ತಾರೆ. ಸೊ ಇವಾಗ ನಮ್ಮ ಫ್ಲೈಟ್ ಕೂಡ ಲ್ಯಾಂಡ್ ಆಗಿ ಈಗ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ. ಸೇಫ್ ಆಗಿ ಲ್ಯಾಂಡ್ ಆಗಿದ್ದೀವಿ ನಾವು. ಆ್ಯಂಡ್ ಮಿಯಾಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ ಇವಾಗ. ಲ್ಯಾಂಡ್ ಆದ ತಕ್ಷಣ ನೋಡಿ ಎಲ್ಲರೂ ಎದ್ದು ನಿಂತಿದ್ದಾರೆ ಬ್ಯಾಗೇಜ್ ಎಲ್ಲ ತಗೊಳ್ಳಿಕ್ಕೆ. ಆ್ಯಂಡ್ ನಾವು ಕೂತ್ಕೊಂಡಿರೋದು ತುಂಬಾ ಸ್ವಲ್ಪ ಹಿಂದ್ಗಡೆ ಇದೆ, ಅದಕ್ಕೆ ನಾವು ಇನ್ನೂ ಕೂತ್ಕೊಂಡೇ ಇದ್ದೀವಿ. ಅರ್ಜೆಂಟ್ ಇದ್ದವರು ಎಲ್ಲರೂ ಹೋಗಲಿ, ನಾವು ಆರಾಮಾಗಿ ಹೋಗೋಣ ಅಂತ. ಸೊ ತುಂಬಾ ದೊಡ್ಡದಾಗಿದೆ ಈ ಫ್ಲೈಟ್. ಆ್ಯಂಡ್ ಎಲ್ಲರೂ ಅವರವರ ಬ್ಯಾಗ್ ತಗೊಳ್ಳಿಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬಾ ದೊಡ್ಡ ಕ್ಯೂ ಇದೆ, ಅದಕ್ಕೆ ನಾವು ಇನ್ನೂ ಕೂತ್ಕೊಂಡಿದ್ದೀವಿ ಇಲ್ಲಿ. ವೆಲ್ಕಮ್ ಟು ಮಿಯಾಮಿ. ನಾವು ಈಗ ಮಿಯಾಮಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ನಾನು ಮನೆಯಿಂದ ಬಂದಾಗ ಸ್ವೆಟರ್ ಹಾಕೊಂಡು ಬಂದಿದ್ದೆ, ಯಾಕಂದರೆ ನಮ್ಮ ಊರಲ್ಲಿ 5 ಡಿಗ್ರೀಸ್ ಇತ್ತು. ಇಲ್ಲಿ ಮಿಯಾಮಿ ಇದು ಬಂದ್ಬಿಟ್ಟು ಕೋಸ್ಟ್. ನಮಗೆ ಹೇಗೆ ಕೋಸ್ಟಲ್ ಕರ್ನಾಟಕ ಕರಾವಳಿ ಎಲ್ಲ ಹೇಗೆ ನಮಗೆ ಕೋಸ್ಟ್, ಇಲ್ಲಿ ಮಿಯಾಮಿ ಕೋಸ್ಟ್. ಸೊ ಅದಕ್ಕೆ ಇಲ್ಲಿ ತುಂಬಾ ಸೆಕೆ ಇದೆ. ಈಗ ಟೆಂಪರೇಚರ್ ಬಂದ್ಬಿಟ್ಟು 24 ಡಿಗ್ರೀಸ್. ಮಯಾಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ನೋಡೋಕ್ಕೆ ಹೀಗೆ ಇದೆ ನೋಡಿ. ಅವರು ಎಲ್ಲ ಫಿಶಸ್ಗಳನ್ನು ಯೂಸ್ ಮಾಡಿ ಅವರ ಇಂಟೀರಿಯರ್ಸ್ನ ಮಾಡಿದ್ದಾರೆ. ಯಾಕಂದರೆ ಮಯಾಮಿ ಫೇಮಸ್ ಫಾರ್ ಬೀಚಸ್ ಆ್ಯಂಡ್ ಫಿಶಸ್ ಅಂದರೆ ತುಂಬಾ ಫೇಮಸ್ ಇಲ್ಲಿ ಫಿಶಸ್. ಆ್ಯಂಡ್ ಸೀ ಫುಡ್ ಅಂತೂ ತುಂಬಾ ಜಾಸ್ತಿ ತಿಂತಾರೆ ಇಲ್ಲಿ ಜನರು ಎಲ್ಲರೂ. ಆ್ಯಂಡ್ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಅವರು ಡೆಕೋರೇಟ್ ಮಾಡಿದ್ದಾರೆ ನೋಡಿ. ರಿಯಲ್ ಫಿಶಸ್ ಅನ್ಬೇಕು ಇದೆಲ್ಲ ನೋಡಿದರೆ. ಬೆಳಗ್ಗೆ 7:15 ನೋಡಿ ಈ ಏರ್ಪೋರ್ಟ್ ಅಂತೂ ಫುಲ್ ಆಗಿದೆ. ಯಾಕಂದರೆ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ವಾ, ಇಲ್ಲಿಂದ ತುಂಬ ಕಡೆ ಹೋಗುವಂಥ ಕನೆಕ್ಟಿಂಗ್ ಫ್ಲೈಟ್ಸ್ ಇರುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಸ್ಕೈ ಟ್ರೈನ್ ಅಂತ ಬರೆದಿದೆ. ಅದು ಸ್ಕೈ ಟ್ರೈನ್ ನಾವು ತಗೊಳ್ಬೇಕು. ಅಲ್ಲಿ ಸ್ಕೈ ಟ್ರೈನ್ಗೆ ಹೋಗುವ ಲಿಫ್ಟ್ ಅದು. ಆ್ಯಂಡ್ ನಾವು ಏರ್ಪೋರ್ಟ್ ಎಕ್ಸಿಟ್ ಆಗಬೇಕಾದ್ರೆ ಸ್ಕೈ ಟ್ರೈನ್ ಒಳಗಡೆ ಹೋಗಿ ಎಕ್ಸಿಟ್ ಆಗಬೇಕು. ಏರ್ಪೋರ್ಟ್ ಒಳಗಡೆ ಈ ಥರ ಪಿಜ್ಜಾ ಕೆಫೆ ಆ್ಯಂಡ್ ಕಾಫಿ ಶಾಪ್ ಎಲ್ಲ ಇರುತ್ತೆ. ಏರ್ಪೋರ್ಟಲ್ಲಿ ಈ ಥರ ತುಂಬಾ ಸ್ಟೋರ್ಸ್ಗಳಿರುತ್ತೆ. ಸೊ ಏನಾದರೂ ನಾವು ಹೊರಗಡೆಯಿಂದ ತರೋಕ್ಕೆ ಮಿಸ್ ಮಾಡಿದರೆ, ನೆನಪು ಹೋದರೆ ನಾವು ಇಲ್ಲಿ ಏರ್ಪೋರ್ಟ್ ಒಳಗಡೆ ಶಾಪ್ ಮಾಡ್ಬೋದು. ಆದರೆ ಏರ್ಪೋರ್ಟಲ್ಲಿ ಸ್ವಲ್ಪ ಪ್ರೈಸ್ ಒಂದೊಂದ್ಸಲಿ ಜಾಸ್ತಿ ಇರುತ್ತೆ, ಒಂದೊಂದ್ಸಲಿ ಕಮ್ಮಿ ಇರುತ್ತೆ. ಸೊ ಇಲ್ಲಿ ಯಾವುದೆಲ್ಲ ಸ್ಟೋರ್ಸ್ಗಳಿದೆ ಮಿಯಾಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಲೆಫ್ಟ್ ಸೈಡಲ್ಲಿ ಬೋರ್ಡ್ ಥರ ಇದೆ ಅಲ್ವಾ, ಸೊ ಅದರಲ್ಲಿ ಫ್ಲೈಟ್ಸ್ಗಳ ಡಿಪಾರ್ಚರ್, ಅರೈವಲ್ ಟೈಮ್ ಆ್ಯಂಡ್ ಫ್ಲೈಟ್ ಡಿಲೇ ಆದರೂ ಕೂಡ ಅದರಲ್ಲಿ ನೋಟಿಫಿಕೇಶನ್ ಬರುತ್ತೆ. ಈಗ ನೀವು ನೋಡ್ತಾ ಇರೋದು ಕ್ಯೂಬನ್ ಕೆಫೆ. ಸೊ ಇಲ್ಲಿ ಮಯಾಮಿಯಲ್ಲಿ ಕ್ಯೂಬನ್ ಕೆಫೆ ಆ್ಯಂಡ್ ಕ್ಯೂಬನ್ ಕಲ್ಚರ್ ಆರ್ ಕ್ಯೂಬನ್ ಕುಸಿನ್ ತುಂಬಾ ಫೇಮಸ್. ಕ್ಯೂಬನ್ ಅವರ ಇನ್ಫ್ಲುಯೆನ್ಸ್ ಇಲ್ಲಿ ಮಯಾಮಿ ಫ್ಲೋರಿಡಾದಲ್ಲಿ ತುಂಬಾ ಇದೆ. ಅದಕ್ಕೆ ನಿಮಗೆ ಜಾಸ್ತಿ ಕ್ಯೂಬನ್ ಕೆಫೆಸ್ ಎಲ್ಲ ನೋಡೋಕ್ಕೆ ಸಿಗತ್ತೆ ಇಲ್ಲಿ. ಏರ್ಪೋರ್ಟಲ್ಲಿ ಪಬ್ ಕೂಡ ಇದೆ. ಈಗ ನೀವು ನೋಡ್ತಾ ಇರೋದು ಐರಿಷ್ ಪಬ್. ಇದು ಒಂದು ಚೆನ್ನಾಗಿರೋ ಮೆಸೇಜ್ನ ಹಾಕಿದ್ದಾರೆ, ಪೀಸ್ ಆ್ಯಂಡ್ ಲವ್ ಟು ಎವ್ರಿ ಒನ್.
ಇವಾಗ ನಾವು ಸ್ಕೈ ಟ್ರೈನ್ನ ಬೋರ್ಡ್ ಮಾಡಬೇಕು. ಬೇರೆ ಟರ್ಮಿನಲ್ಗೆ ಹೋಗಬೇಕಾದ್ರೆ ಇಲ್ಲ ಏರ್ಪೋರ್ಟಿಂದ ಎಕ್ಸಿಟ್ ಮಾಡಬೇಕಾದ್ರೆ ಸ್ಕೈ ಟ್ರೈನ್ನ ನಾವು ಬೋರ್ಡ್ ಮಾಡಬೇಕು. ಸೊ ಬನ್ನಿ ಒಳಗಡೆ ಹೋಗೋಣ ಇವಾಗ. ಒಳಗಡೆ ನೋಡೋಕ್ಕೆ ಸ್ಕೈ ಟ್ರೈನ್ ಮೆಟ್ರೋ ಥರನೇ ಇರುತ್ತೆ, ಬಟ್ ಇದು ಹೈ ಎಂಡ್ ಮೆಟ್ರೋ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ತುಂಬಾ ಫಾಸ್ಟ್ ಆಗಿರುತ್ತೆ, ಮೆಟ್ರೋಕ್ಕಿಂತ ತುಂಬಾ ಫಾಸ್ಟ್ ಆಗಿರುತ್ತೆ. ಸ್ಕೈ ಟ್ರೈನಿಂದ ನಮಗೆ ಎಂಟೈರ್ ಏರ್ಪೋರ್ಟ್ ವ್ಯೂ ಕಾಣಿಸುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಮತ್ತೊಂದು ಸ್ಕೈ ಟ್ರೈನ್ ಇಲ್ಲಿಂದ ಪಾಸ್ ಆಯಿತು ನೋಡಿ. ಸ್ಕೈ ಟ್ರೈನ್ ಹೇಗೆ ಆಪರೇಟ್ ಆಗುತ್ತೆ ನೋಡಿ, ಅದು ಪ್ಲ್ಯಾಟ್ಫಾರ್ಮ್ ಮೇಲೇ ಜಸ್ಟ್ ಮೂವ್ ಆಗ್ತಾ ಇರತ್ತಲ್ಲ ಹಾಗೆ ಫೀಲಿಂಗ್ ಬರುತ್ತೆ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ನಾನು ಕ್ಲಿಯರ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆಟೋಮೇಟೆಡ್ ಡೋರ್ಸ್ ಇದೆ. ಆ್ಯಂಡ್ ಈ ಸೈಡ್ ಬಂದರೆ ಮತ್ತೊಂದು ಸ್ಟೇಷನ್ ಅವ್ರ ಪ್ಲ್ಯಾಟ್ಫಾರ್ಮ್ ಇದೆ, ಇಲ್ಲಿ ಕೂಡ ನೋಡಿ ಕೆಲವರು ಈ ಸೈಡ್ ಹೋಗ್ತಾ ಇದ್ದಾರೆ. ಆ್ಯಂಡ್ ಸ್ಕೈ ಟ್ರೈನ್ ನೋಡೋಕ್ಕೆ ಹೇಗಿದೆ ನೋಡಿ, ಫ್ರಂಟ್ ಸೈಡಿಂದ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಇಲ್ಲಿ ಕ್ರೌಡ್ ಎಷ್ಟಿದೆ ಅಂದರೆ ನಾವು ಕ್ಯಾಬ್ ಬುಕ್ ಮಾಡಿದರೂ ಕೂಡ ನಮಗೆ ಕ್ಯಾಬ್ ಅಷ್ಟು ಬೇಗ ಸಿಗಲ್ಲ, ಯಾಕಂದರೆ ತುಂಬಾ ಇಲ್ಲಿ ಕ್ರೌಡ್ ಇರುತ್ತೆ, ಟ್ರಾಫಿಕ್ ಇರುತ್ತೆ. ಆ್ಯಂಡ್ ನಾವು ಚೆಕ್ ಇನ್ ಮಾಡಬೇಕಾದ್ರೆ ಬ್ಯಾಗ್ ಎಲ್ಲ ನಾವು ಏರ್ಪೋರ್ಟ್ ಒಳಗಡೆ ಹೋಗಬೇಕು. ಬಟ್ ಇಲ್ಲಿ ಮಿಯಾಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಹೊರಗಡೆಯಿಂದನೇ ಚೆಕಿಂಗ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾರೆ, ಯಾಕಂದರೆ ಅಷ್ಟು ಕ್ರೌಡ್ ಇರುತ್ತೆ ಒಳಗಡೆ, ಲೈನ್ ತುಂಬಾ ದೊಡ್ಡದಾಗಿರುತ್ತೆ ಅದಕ್ಕೆ. ಈಗ ನೀವು ನೋಡ್ತಾ ಇರೋದು ಸ್ಪ್ರಿಂಗ್ ಕ್ಯಾಬ್ ಆರ್ ಯೆಲ್ಲೋ ಕ್ಯಾಬ್ ಅಂತಾನು ಕರೀತಾರೆ ಇದಕ್ಕೆ. ಇದು ಮಯಾಮಿಯಲ್ಲಿ ತುಂಬಾನೇ ಫೇಮಸ್. ಆ್ಯಂಡ್ ಇವಾಗ ನಮ್ಮ ಕ್ಯಾಬ್ ಬಂತು ಇವಾಗ ಫೈನಲಿ. ಸೊ ಬನ್ನಿ ಹೋಗೋಣ. ಮಯಾಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬಾ ದೊಡ್ಡದಾಗಿದೆ. ಡೈಲಿ ಕ್ಯಾಬ್ ಡ್ರೈವರ್ಸ್ ಇವರು ಡೈಲಿ ಇಲ್ಲಿ ಟ್ರಾವೆಲ್ ಮಾಡ್ತಾರೆ ಡ್ರಾಪ್ ಆರ್ ಪಿಕಪ್ ಮಾಡೋಕ್ಕೆ. ಆದರೂ ಕೂಡ ಅವರಿಗೆ ಕನ್ಫ್ಯೂಸ್ ಆಗಿ ಅವರು 15 to 20 ಮಿನಿಟ್ಸ್ ಲೇಟಾಗಿ ಬಂದಿದ್ದಾರೆ. ಸೊ ನೀವು ಇಮ್ಯಾಜಿನ್ ಮಾಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಏರ್ಪೋರ್ಟ್. ನಮ್ಮ ಕ್ಯಾಬ್ ಡ್ರೈವರ್ ಪಾಪ ಅವರು ನೈಜೀರಿಯಾದಿಂದ, ಅವ್ರು ನಮಗೆ ಹೇಳ್ತಾ ಇದ್ರು ಅವರು ಆಲ್ಮೋಸ್ಟ್ 3 to 4 ಇಯರ್ಸಿಂದ ಇಲ್ಲಿ ಮಯಾಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರಿಗೂ 3-4 ಇಯರ್ಸ್ ಆದರೂ ಕೂಡ ತುಂಬ ಕನ್ಫ್ಯೂಸ್ ಆಗತ್ತಂತೆ, ಯಾಕಂದರೆ ತುಂಬಾ ದೊಡ್ಡದಾಗಿದೆ ಅಲ್ವಾ. ಆ್ಯಂಡ್ ತುಂಬ ಲೇನ್ಸ್ ಎಲ್ಲ ಇರುತ್ತೆ ಅದಕ್ಕೆ. ಇವಾಗ ನಾವು ಏರ್ಪೋರ್ಟಿಂದ ನಾವು ಸ್ಟೇ ಮಾಡುವಂಥ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಹೋಟೆಲ್ಗೆ ಹೋಗುವಾಗ ಆನ್ ದ ವೇ ಮಯಾಮಿ ಮೇನ್ ಸಿಟಿ ನಮಗೆ ಸಿಗುತ್ತೆ. ಸೊ ಮಯಾಮಿ ಸಿಟಿ ಹೇಗಿದೆ ಅಂತ ನಿಮಗೆ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇಲ್ಲಿ ಸಿಗುವಂಥ ವ್ಯೂಗಳಾಗಿರ್ಬೋದು ಅದನ್ನೆಲ್ಲ. ಇಲ್ಲಿ ನೀವು ಈಗ ನೋಡ್ತಾ ಇರೋದು ದೊಡ್ಡ ದೊಡ್ಡ ಆದ ಕ್ರೂಸ್ ಶಿಪ್ಸ್ ಆ್ಯಂಡ್ ಕಾರ್ಗೋ ಶಿಪ್ಸ್ ಕೂಡ ಇದೆ ಬೇರೆ ಸೈಡಲ್ಲಿ. ಸೊ ಇದರಲ್ಲಿ ಎಲ್ಲ ರಾತ್ರಿ ಹೊತ್ತು ಅಂದರೆ ಸಂಜೆಗೆಲ್ಲ ಪಾರ್ಟೀಸ್ ಎಲ್ಲ ಇರುತ್ತೆ. ಆ್ಯಂಡ್ ಡಿನ್ನರ್ ಕೂಡ ಅವರು ಆರ್ಗನೈಸ್ ಎಲ್ಲ ಮಾಡ್ತಾರೆ, ನಾವು ಕೂಡ ಹೋಗ್ಬೋದು. ಈಗ ನೀವು ನೋಡ್ತಾ ಇರೋದು ಮಯಾಮಿಯ ಡಾಕ್. ಸೊ ಇಲ್ಲಿ ಎಲ್ಲ ಬೋಟ್ಸ್ಗಳನ್ನು ಅವರು ಪಾರ್ಕ್ ಮಾಡಿದ್ದಾರೆ ಈ ಡಾಕ್ ಯಾರ್ಡಲ್ಲಿ. ಈ ಡಾಕ್ ಯಾರ್ಡ್ ತುಂಬಾನೇ ದೊಡ್ಡದಾಗಿದೆ. ಆ್ಯಂಡ್ ಇದರ ಪಕ್ಕದಲ್ಲೇ ಒಂದು ದೊಡ್ಡದಾದ ಹೋಟೆಲ್ ಇದೆ. ಇಲ್ಲಿ ಮಯಾಮಿಯಲ್ಲಿ ನಮಗೆ ಈ ಥರ ಪಾಮ್ ಟ್ರೀಸೇ ನೋಡೋಕ್ಕೆ ಜಾಸ್ತಿ ಸಿಗುತ್ತೆ. ಕೋಸ್ಟಲ್ ಏರಿಯಾ ಆ್ಯಂಡ್ ಬೀಚ್ ಅಲ್ವಾ ಇಲ್ಲಿ ಜಾಸ್ತಿ ಇರೋದು, ಅದಕ್ಕೆ ಇಲ್ಲಿ ಪಾಮ್ ಟ್ರೀಸೇ ಜಾಸ್ತಿ ಇದೆ. ಈಗ ನಾವು ಮಯಾಮಿ ಬೀಚ್ ರೀಚ್ ಆಗಿದ್ದೀವಿ. ಸೊ ಮಯಾಮಿಯ ದ ಫೇಮಸ್ ಆ್ಯಂಡ್ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇದು ಮಯಾಮಿ ಬೀಚ್, ಸೌತ್ ಬೀಚ್ ಅಂತ. ಸೊ ಅಲ್ಲಿ ರೀಚ್ ಆಗಿದ್ದೀವಿ. ರೀಚ್ ಆದಮೇಲೆ ಇಲ್ಲಿಯ ಫೇಮಸ್ ಒಂದು ಸನ್ನೀಸ್ ಅಂತ ಕೆಫೆ ಇದೆ. ಸೊ ಅಲ್ಲಿ ಬಂದಿದ್ದೀವಿ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಬ್ರೇಕ್ಫಾಸ್ಟಿಗೆ ನಾವು ಪ್ಯಾನ್ ಕೇಕ್ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ಅದರ ಜೊತೆಗೆ ಒಂದು ಅಮೆರಿಕನ್ ಬ್ರೇಕ್ಫಾಸ್ಟ್ ಕೂಡ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ಅಮೆರಿಕನ್ ಬ್ರೇಕ್ಫಾಸ್ಟ್ ಜೊತೆ ಒಂದು ನನಗೆ ಚಾಕ್ಲೇಟ್ ಫ್ರಾಪೆ. ನಾನು ಯೂಶ್ವಲಿ ಬ್ರೇಕ್ಫಾಸ್ಟ್ ತಿನ್ನಲ್ಲ, ಬಟ್ ಇವತ್ತು ತುಂಬಾ ಹಸುವಾಗ್ತಾ ಇತ್ತು, ಅದಕ್ಕೆ ಆರ್ಡರ್ ಮಾಡಿದೆ. ಬಟ್ ಇದು ನನಗೆ ತುಂಬಾ ಆಗಿತ್ತು, ನಾನು ಜಸ್ಟ್ ಅರ್ಧ ಅಷ್ಟು ಕಂಪ್ಲೀಟ್ ಮಾಡಿದೆ ಅಷ್ಟೇ. ಸೊ ನಾವು ಮಿಯಾಮಿ ರೀಚ್ ಆಗಿದ್ದು ಬೆಳಗ್ಗೆ 7:30ಗೆ. ಸೊ ನಾವು ಎಕ್ಸಿದ್ದು ಆ್ಯಕ್ಚುಲಿ 3 o'clock ಬೆಳಗ್ಗೆ. ಸೊ ಆಲ್ಮೋಸ್ಟ್ 4:30ಗೆ ಮನೆಯಿಂದ ಬಿಟ್ಟು 5:30ಗೆ ಫ್ಲೈಟ್ ಇತ್ತು. ಸೊ 7:30ಗೆ ರೀಚ್ ಆಗಿದ್ವಿ ಮಿಯಾಮಿ. ಸೊ ನಮ್ಮ ನಾರ್ತ್ ಕೆರೋಲಿನಾ ಟು ಮಿಯಾಮಿ ಬರೋಕ್ಕೆ 2 hours ಬೇಕು ಎಕ್ಸಾಕ್ಟ್ಲಿ. ಸೊ ಬಂದ್ಮೇಲೆ ನಾವು ಸ್ವಲ್ಪ ಹೊರಗೆಲ್ಲ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬಂದು ರೂಮಲ್ಲಿ ಮಲಗಿದ್ವಿ. ಸೊ ಈಗ ಎದ್ದು ಫೈನಲಿ ಊಟ ಮಾಡಕ್ ಹೋಗ್ತಾ ಇದೀವಿ.
ನಾವಿರೋದು ಮಯಾಮಿಯ ಸೌತ್ ಬೀಚಲ್ಲಿ. ಸೌತ್ ಬೀಚ್ ಇಲ್ಲಿ ತುಂಬಾನೇ ಫೇಮಸ್ ಆ್ಯಂಡ್ ಇದು ಟೂರಿಸ್ಟ್ ಹಾಟ್ ಸ್ಪಾಟ್ ಅಂತಾನೆ ಕರೀತಾರೆ. ಸೊ ಅದಕ್ಕೆ ಇಲ್ಲಿ ಏರಿಯಾದಲ್ಲಿ ತುಂಬಾನೇ ರೆಸ್ಟೋರೆಂಟ್ಸ್ ಆ್ಯಂಡ್ ಕೆಫೆಗಳಿರುತ್ತೆ. ನಾವು ಒಂದು ಮಾಮಾ ಟ್ಯಾಕೋಸ್ ಅನ್ನೋ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಲಂಚ್ ಮಾಡೋಕ್ಕೆ. ಸೊ ಈ ಒಂದು ವ್ಯೂನ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಈ ರೆಸ್ಟೋರೆಂಟ್ ಹೆಸರು ಬಂದ್ಬಿಟ್ಟು ಮಾಮಾಸ್ ಟ್ಯಾಕೋಸ್ ಅಂತ. ಇದು ಬಂದ್ಬಿಟ್ಟು ಮೆಕ್ಸಿಕನ್ ಕುಸಿನ್. ಸೊ ಇಲ್ಲಿಗೆ ನಾವು ಲಂಚ್ ಮಾಡೋಣ ಅಂತ ಬಂದಿದ್ದೀವಿ. ಇದು ಮೆಕ್ಸಿಕನ್ ಅವರ ಫೇಮಸ್ ಆ್ಯಂಡ್ ಫೇವ್ರೆಟ್ ಡಿಶ್ ಗಾಕಾಮೋಲಿ ಅಂತ. ಸೊ ಇದು ಅವಕಾಡೋದಿಂದ ಮಾಡ್ತಾರೆ. ಇದರ ಸ್ಯಾಲ್ಸಾ ಕೂಡ ಮಾಡ್ತಾರೆ. ಸೊ ಗಾಕಾಮೋಲಿ ಆ್ಯಂಡ್ ನ್ಯಾಚೋ ಚಿಪ್ಸ್ ಇಲ್ಲಿ ತುಂಬಾ ಫೇಮಸ್ ಮೆಕ್ಸಿಕನ್ ಕುಸಿನಲ್ಲಿ. ಅದರ ಜೊತೆಗೆ ನಾವು ಫೈಟಾಸ್ ಕೂಡ ತೊಗೊಂಡಿದ್ದೀವಿ. ಫೈಟಾಸ್ ಅಂದರೆ ಈ ಥರ ನಮ್ಮ ರೋಟಿ ಥರ ಇರುತ್ತೆ ಆ್ಯಂಡ್ ಅದಕ್ಕೆ ಈ ಥರ ಸ್ಟಫಿಂಗ್ಸ್ ಎಲ್ಲ ಕೊಡ್ತಾರೆ ಅವರು ಸೈಡಲ್ಲಿ. ಆ್ಯಂಡ್ ಸಾಲ್ಸಾ ಆ್ಯಂಡ್ ಗಾಕಾಮೋಲ್ ಕೂಡ ಕೊಡ್ತಾರೆ. ಇಲ್ಲಿ ನೀವು ಹೊರಗಡೆ ನೋಡಿದರೆ ಎಲ್ಲ ಕಡೆ ನಿಮಗೆ ಜಾಸ್ತಿ ಪಾಮ್ ಟ್ರೀಸೇ ಕಾಣಿಸುತ್ತೆ. ಸೊ ನಾನು ಮುಂಚೆನೇ ಹೇಳಿದಾಗೆ ಇಲ್ಲಿ ಮಯಾಮಿಯಲ್ಲಿ ಪಾಮ್ ಟ್ರೀಸ್ ತುಂಬಾ ನಿಮಗೆ ನೋಡೋಕ್ಕೆ ಹೀಗೆ ಸಿಗುತ್ತೆ. ಆ್ಯಂಡ್ ಈ ಒಂದು ವ್ಯೂ ತುಂಬಾ ಚೆನ್ನಾಗಿದೆ ಇಲ್ಲಿ ಕೆಫೆಯಿಂದ ಆರ್ ರೆಸ್ಟೋರೆಂಟಿಂದ. ಇಲ್ಲಿ ಲಂಚ್ ಮುಗಿಸಿ ನಾವು ಇವಾಗ ವಾಪಸ್ ನಮ್ಮ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಐ ಹೋಪ್ ನಿಮಗೆಲ್ಲ ಇವತ್ತಿನ ಈ ಒಂದು ವ್ಲಾಗ್ ಇಷ್ಟವಾಗಿದೆ ಅಂತ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ.